ಜಾಂಡಸ್ ಇಲ್ಲದೆ ಹೆಪಟೈಟಿಸ್ ಬಿ ಆಗ್ಬಹುದಾ? ಖಂಡಿತ ಆಗಬಹುದು. ಭಾರತದಲ್ಲಿ ಸುಮಾರು 3 ಕೋಟಿ ಜನರಿಗೆ ಹೆಪಟೈಟಿಸ್ ಬಿ ಇದೆ. ಆದರೆ ಗುಡ್ ನ್ಯೂಸ್ ಏನಂದ್ರೆ ಇದನ್ನ ತಡಿಬಹುದು, ನಿಯಂತ್ರಿಸಬಹುದು. ನಮಸ್ಕಾರ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ದಂತೆ. ಹೆಪಟೈಟಿಸ್ ಬಿ ಒಂದು ವೈರಲ್ ಇನ್ಫೆಕ್ಷನ್. ಇದು ನಿಮ್ಮ ಲಿವರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಚಿಕಿತ್ಸೆ ಇಲ್ಲದೆ ಇದ್ರೆ ಸಿರೋಸಿಸ್, ಲಿವರ್ ಫೇಲ್ಯೂರ್, ಲಿವರ್ ಕ್ಯಾನ್ಸರ್ ಕೂಡ ಆಗಬಹುದು. ಇದು ಹೇಗೆ ಹರಡುತ್ತೆ ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇಂದ, ಅನ್ಸ್ಟೆರೈಲ್ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ, ತಾಯಿಯಿಂದ ಮಗುವಿಗೆ, ಅನ್ಸ್ಟೆರೈಲ್ ಟೂಲ್ಸ್ ಇಂದ ಟ್ಯಾಟೂಯಿಂಗ್ ಅಥವಾ ಪಿಯರ್ಸಿಂಗ್ ಮಾಡಿಸ್ಕೊಂಡಿದ್ರೆ, ಅಥವಾ ಬ್ಲೇಡ್, ಟೂತ್ ಬ್ರಷ್, ನೇಲ್ ಕಟರ್ ಶೇರಿಂಗ್ ಇಂದ ಆಗಬಹುದು. ಅಪ್ಕೊಳ್ಳೋದ್ರಿಂದ, ಹ್ಯಾಂಡ್ ಶೇಕ್ ಮಾಡೋದ್ರಿಂದ, ಊಟ ಶೇರ್ ಮಾಡೋದ್ರಿಂದ, ಟಾಯ್ಲೆಟ್ ಶೇರ್ ಮಾಡೋದ್ರಿಂದ ಇದು ಹರಡೋದಿಲ್ಲ. ಇದು ಒಂದು ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇಂದ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಸಿಗುತ್ತೆ. ಕಾಂಡಮ್ಸ್ ಯೂಸ್ ಮಾಡೋದ್ರಿಂದ, ಸ್ಟೆರೈಲ್ ನೀಡಲ್ಸ್ ಯೂಸ್ ಮಾಡೋದ್ರಿಂದ, ಸೇಫ್ ಟ್ಯಾಟೂಯಿಂಗ್, ಪಿಯರ್ಸಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಹೆಪಟೈಟಿಸ್ ಬಿನ ತಡಿಬಹುದು. ನಿಮಗೆ ಇದು ಉಪಯುಕ್ತ ಅನಿಸಿದ್ರೆ ಈ ರೀಲ್ನ ಸೇವ್ ಮಾಡಿ, ಶೇರ್ ಮಾಡಿ.